ಬಿಟ್ಬಿಡಿ ಕುಂದ್ರೆ ಕರ್ಕೊಂಡ್ರೆ ಬಡಿದೆ ಇತ್ತು ಕೇಳಿಸ್ಕೊಂಡು ಹೇಳಿದ್ದ ಹಾಂ ಕೇಳಿಸ್ಕೊಂಡಿದ್ದು ಓಕೆ ಹತ್ರ ಹಾಕ್ಕೊಂಡು ಮೊಸರನ್ನ ಕೇಳ್ದ ಮಕ್ಕಳಿದ್ದಾರು ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಬೇಕು. ಏ ಅಕ್ಕ ಆಂಟಿ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಮಜ್ಜಿಗೆ ಬೆಲ್ಲದ ಪಾನಕ ಕುಡಿಬೇಕು. ಏನಮ್ಮ ನಡಿಕಂದಾರಲ್ಲ ಹೇಳ್ಬಾರ್ದು ನೋಡಿದೆ ಬೈಗೆ ಅಂತರ ಹಾಕೋ ಹಳೇದು ಹೇಳ್ಬಾರ್ದು ಹೊಸ ಮಗು ಕೊಡವ ಹಂಗೆ ಮಕ್ಕಳಿದ್ದಾರೆ ನನಗೆ ಯೂಟ್ಯೂಬಲ್ಲಿ ತೆಗೆದು ನೋಡು ದುರ್ಗಾಸನ ಕೃಪೆ ಅಂತ ತೆಗೆದು ನೋಡಿದ್ಯಾ ನಡಿಬಾರ್ದು ಬಾಯ್ ಬಾ ಒಂದು ಅಂತರ ಹಾಕ್ಕೊಂಡು ಶುದ್ಧ ಬೇಡ್ಕೊಂಡು ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನು ಮಜ್ಜಿಗೆ ಕುಡಿತೇನೆ ತೀರ್ಥ ಕುಡಿ ಸಮಯ ಇದೆ ಅವ್ಳು ಕಡ್ಡಿ ಹೆಚ್ಚು ಸಮಯ ಇಲ್ಲದೆ ದೇವ್ರು ಕೆಲಸ ಮಾಡ್ತಾರೆ. ಪಾಪ ಆಗುತ್ತೆ ಬಂದು ಕಸ ಹೊಡಿಕಂದ ನಡಿಕಂದು ಕಂಡ ಅನ್ಸಬೇಕು ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಏನು ಯಾವ ಊರು ನಮ್ಮದು ಮೂಡಿಗೆ ಊತ ಅಂದ್ಬಿಟ್ರೆ ಮಕ್ಳು ಆಗ್ತಾವ ಅಲ್ಲ ಪೂಜೆ ಮಾಡ್ಕೋಬೇಕು. ಊತ ಅಂದ್ರೆ ಮಕ್ಕಳಾಗಲ್ಲ ಅಡ್ಡ ಬಿದ್ದರೆ ಮಕ್ಕಳಾಗ್ತವೆ. ಮೂಡಿಗೆರೆಯರ ಬಂತವ್ರು ಮೂಡಿಗೆರೆನ ಸಕಲೇಶ್ವರ ನಿಮ್ಮದು ಮೂಡಿಗೆರೆನಾ? ಹಾಂ ಏನು ಸಮಾಚಾರ? ಸಮಾಚಾರ 6 ವರ್ಷ ತಲೆ ಬಟ್ಟೆ ಇಲ್ಲಿ ಬರೋದೇ ಚಪ್ಲಿಕ್ಕೆ ಬಾ ನಿಮ್ಗೆ ಯಾವ ಕಾಯಿಲೆ ಬರೋಲ್ಲ. ನಿಮ್ಮೂರಾಗ ಏನು ಸಮಸ್ಯೆ ಮಾಡಿದ್ದೀನಿ ನನಗೆ ಗೊತ್ತೇ ಇಲ್ಲ. ನಿಮಗೆ ಉತ್ತಮ ಹಾಲು ಬೇಯಿನ ಸ್ವಲ್ಪ ಮೈಗೆ ಅಂತರ ಹಾಕೋ. ಒಂದು ನಿಂಬೆಹಣ್ಣಲ್ಲಿ ಒಂದು 1/4 ಚಮಚ ಕಮ್ಮಿ ಅಡುಗೆ ಸೋಡಾ ನೆನಪಿರಲಿ ನಿಮಗೆ. ಒಂದು 1/4 ಲೀಟ್ರ್ ಬಿಸಿನೀರು ನಿಂಬೆಹಣ್ಣು ಅಡುಗೆ ಸೋಡಾ ಅಮ್ಮಂಗೆ ಕರೆಕ್ಟಾಗಿ 6 ದಿನ ಕೊಟ್ಟರೆ ಅಮ್ಮ ರೆಡಿ. ಆಮೇಲೆ ಬೇವಿನ ಕಡ್ಡಿ ರಸ ಗಂಜಲ ತೇತ ಕೊಡಬೇಕು ಅಮ್ಮಂಗೆ. ಅಮಾವಾಸ್ಯೆ ಒಂದು ದಿವಸ ಕರ್ಕೊಂಡು ರೆಡಿ ಮಾಡಿ ತೋರಿಸ್ಬಿಟ್ಟಿದ್ವಿ. ಹುಷಾರ್ ತಂಗಿ ಇವೆಲ್ಲ ಕೂತ್ಕೊಳ್ಳಿ ಮಗಳಮ್ಮ ಸ್ವಲ್ಪ ಏನು ಮಾಡ್ತೀವಿ ಮತ್ತೆ ಎಲ್ಲ ಆಸ್ಪತ್ರೆಗೆ ಒಂದು 6 ಆಸ್ಪತ್ರೆ ಉಳಿದೇ ಇಲ್ಲ. ಮೊನ್ನೆ ಒಂದು ಅಮ್ಮ ಉಳಿಸಿದ್ದೆ ನೋಡಿದ್ದೆ 9 ನಡೆಯಲ್ಲ. ನಿನ್ನೆ ಉಳಿಸೀನಿ ಉಳಿಯಲ್ಲ ಅಂದ್ರೆ ನಮ್ಮ ತಂಗಿ ನಡಿ ಬರಿ 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 ನಮಸ್ಕಾರ ಏನ ನಮಸ್ಕಾರ. ಮೇಕಪ್ ಮಾಡ್ಕ್ಯ ಫೇವರ್ ಮಾಡ್ಕೊಂಬಿಡು ಅವಾಗಲ್ಲ. ಮಸಾಲನ ಬೆಲ್ಲ ಬಾಳೆಹಣ್ಣು ತಿನ್ನು ಅಂತ ಅಮ್ಮ ದೊಡ್ಡರ ನಿಮಗಿಂತ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಮ್ಮ ವಾರಕ್ಕೆ 1-2 ದಿನ. ಹಾಂ ಅದು ನನ್ನ ತಾಯಿನ ಒಂದು ತೀರ್ಥ ಕುಡಿಯುವ ಬೆಳಗ್ಗೆ ಎದ್ದವಳು ಮುಟ್ಟು. ಹಾಂ ಇನ್ನು ಈ ವಯಸ್ಸು ಸಾಕು ಮತ್ತೇನು ಮಾಡ್ಕೊಂಡು ಮಂಚ ದುಡಿಯೋಕ್ಕೆ ಶಕ್ತಿ ಕೊಡು ದುಡಿಯೋಕ್ಕೆ ದಾರಿ ಕೊಡು ಅಂತ ಕೇಳ್ಬೇಕಮ್ಮ, ಬೇರೇನು ಕೇಳಬಾರ್ದು. ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ ಬಡವರು ಬರ್ತಾರೆ ನೋಡೋಕ್ಕಾಗಲ್ಲಮ್ಮ. ನಿನ್ನೆ ಬಂದಿದ್ದ ಕೋಟ್ಯಾಧಿಪತಿ ಮಗ ನಮ್ಮ ಒಬ್ಬನೇ ಮಗ ಕಾಲೇ ಕೊಡ್ತಾಯಿತ್ತು. ದುಡ್ಡು ಬೇಕಾದಷ್ಟಿದ್ದಂತೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದು ಡಿಪಾರ್ಟ್ಮೆಂಟ್ ಇದ್ದಾರಂತೆ. ಗೌರ್ಮೆಂಟ್ ದುಡ್ಡು ಬೇಜಾನ್ ಬರ್ತಂತೆ. ಮಗನ ಟೈಮ್ ಇಲ್ಲವಂತೆ. ಏನು ಮಾಡೋಣ? ಕಳ್ತನ ಮಾಡು, ಕೊಲೆ ಮಾಡು, ಸುಲಿಗೆ ಮಾಡು, ಗ್ಯಾಂಗ್ ಕಟ್ಗೆ ಇನ್ನು ಏನು ಮಾಡೋದು ಗೊತ್ತಾಯಿಲ್ಲ ಅಂದರೆ ಈ ಮಾಡಬೇಕು ದಂಧೆಯ ಅದ್ಬಿಟ್ಟು ಏನು ಮಾಡೋಕೆ ಗೊತ್ತಿಲ್ಲ ಅಂದ್ರೆ ಕಳ್ತನ ಮಾಡಬೇಕು, ಸುಲಿಗೆ ಮಾಡಬೇಕು, ಗಂಡ ಬಗ್ಗೆ ಮಾತಾಡಬೇಕು, ಅಲ್ಲ ಇದಾವಲ್ಲ. ಏನು ಕೆಲಸ ಮಾಡ್ತೀಯಮ್ಮ? ಹಂಗೆ ಕದ್ದೋಯ್ತಾವ ಎಲ್ಲ ಕಡಿತಾನೆ ಅಂತ ದೇವ್ರು ಸ್ಥಾಪನೆ ಮಾಡಿ ನಂಬರ್ ಕೊಟ್ಟಾಗ ಸಾಕಷ್ಟು ಜನ ಕೇಳ್ತಾರೆ ಕುಣಿಗಾದ್ರೆ ಒಂದು ದುರ್ಗಮ್ಮಿತಿ ಅಂತ ಸ್ಥಾಪನೆ ಮಾಡೋದು. ನಂಬರ್ ಕೊಟ್ಟಾಗ ದುಡ್ಡು ಇಸ್ಕೊ ಫ್ರೀ ಮಾಡಬೇಡ ಯಾವಂತ ಅತಿಯಾಗಿ ಬೇಡ ನಿತ್ಯಾಗಿ ಇಸ್ಕೊ. ನಂಬರ್ ಕೊಟ್ಟೋದು ನಿಂದ ಸುಮಾರು ಜನ ಬರ್ತಾರೆ 1 minute ಆಗದ್ರಲ್ಲ ಮಾಡ್ತೀರಾ ಅಂತ. ನಮಗೆಲ್ಲ ಬರೋಲ್ಲ. ಸುಮ್ಮನೆ ಯಾಕೆ ಬರ್ಲಿದ್ದಲ್ಲ ಯಾಕೆ ಮಾಡೋಕೆ ಹೋಗೋಣ ನಾವು? ಬರುತ್ತೆ ಅಂತ ಸುಳ್ಳು ಕೇಳಕ್ಕೆ ಹೋಗೋಣ ಅಲ್ವ? ಬರಲಿಲ್ದ ಬರುತ್ತೆ ಅಂತ ಹೇಳ್ಬಾರ್ದು, ಬರೋದನ್ನ ಬರಲ್ಲ ಅಂತ ಹೇಳ್ಬಾರ್ದು ಅಂತ. ಹಾಂ ಅವ್ರು ಕರ್ಕೊಂಬ ಏನು ಮಾಡ್ತೀಯ ಅದನ್ನು ರೆಡಿ ಮಾಡ್ತೀಯ? ವಾಯು ಕಣ ಗಾಳಿ ಸಂಬಂಧ ಅದು ರೆಡಿ ಮಾಡ ಸರಿ. ಆಲ್ರೆಡಿ ಸ್ವಲ್ಪ ಆಗಿತ್ತು ನೀ ಕಳಿಸು ನಾನು ನೋಡ್ಕೊಂತೀನಿ ಅಲ್ವಾ? ಮಗನಿಗೆ ಇದು ಒಳ್ಳೆ ಕಾಲೇಜ್ ಸಿಗಲಿ ಮೊದಲೇ ಕೋಪಿಸ್ತೀನಿ ಅಂತ ಯೋಚನೆ. ಆಯಿತು ಫೋಟೋ ಕೊಡಿ ಅಂತ ಒಳ್ಳೆ ಕಾಲೇಜ್ ಸಿಕ್ಕಿ ಆಗಿದೆ. ನಿಮ್ಮ ಯಜಮಾನ ಕಟ್ಟಿ ಸೇರ್ದಾಗ ಸ್ನಾನ ಮಾಡಿಸ್ಬಿಟ್ಟು ಸಣ್ಣ ಫೋಟೋ ಹಾಕೊಂಡು ಪೂಜೆ ಮಾಡು ನಿಷ್ಠೆಯಿಂದ. ಯಜಮಾನ ಚೆನ್ನಾಗಾರ ಮನೆ ಕಿಸ್ಕೊಂಡು ಕೈಸೋಡು ಕಿಸ್ಕೊಡಲ್ಲ ಇದೇವ್ರು ಬಿಡಲ್ಲ. ಇಲ್ಲ ಕೊಡಲ್ಲಮ್ಮ. ಉತ್ತಮ ಹಾಲು ಬೇಯಿನ ಸಪ್ಪಚ್ಚಿ ಏನು ಕೆಲಸ ಮಾಡ್ತೀಪ್ಪ? ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲಿ ಅವರು ಪರ್ಮನೆಂಟ್ ಮಾಡ್ಕೊಳಕ್ಕೆ 1 ಲಕ್ಷ 20,000 ಲಂಚ, ಬರೀ ಲಂಚ ಬೇಕು 2 ಲಕ್ಷ ಪರ್ಮನೆಂಟಾಗಿ ಎಲ್ಲ ಹುಟ್ಟಿದ್ದೀನಿ ನಾನು. ಅವನಿಗೆ ಕಟ್ತೀನಿ. ಈ ಬ್ಯಾಗ್ ಹಿಡ್ಕೊಂಡು ಕೈಯಾಗ ಬಂದಾಗಲ್ಲ ಒಂಥರ ಕಟ್ಟಲ್ಲ. ಕುಟುಂಬ ದೇವ್ರು ನಿಮ್ಗೆ ಒಂದು ಹೊಟ್ಟೆ ತುಂಬ ತುಂಬ ಅಂತ ಕೆಲಸ ಕೊಡ್ಸ್ಬೇಕು. ನಾವು ಗೌರ್ಮೆಂಟ್ ಕಾಸು ಸಿಕ್ಕಲಿ ಅಂತ ಹೇಳಕ್ಕೆ ನಾನು ಯಾರೋ ಅಲ್ಲ. ನಿಮ್ಗೆ ಹೊಟ್ಟೆ ತುಂಬ ಹಣ ಸಿಗೋಂಥ ಒಂದು ದಾರಿ ಸಿಗಲಿಲ್ಲ. ಕರೆಕ್ಟೇನಾ? ಹಾಂ ಧನಿವಿದ್ದೆಲ್ಲ ಹೋಗ್ಬಿಡುತ್ತೆ. ಹಾಂ
ಹಾಕೊಳ್ಳಿ, ತೇರ್ ತಗೊಂಡು ಸ್ನಾನ ಮಾಡಿ ಸಾಕು. ಏನೋ ದೌಡ್ಕೊಂಡಿದ್ದೆ ಏನೋ ಅಂತ ಏನೋ ಅನ್ಕೋಬೇಡ್ರಿ. ಏನೋ ಪೇಷಂಟ್ ಅವರು ಅಪ್ಪಾಜ ಏನಾಯ್ತವ? ಈಗ ಹೇಳಿದ್ದು ನೆನಪದ ಉತ್ತಮಣ್ಣು ಆರೋಗ್ಯ ತೇರ್ಗಳು ಸ್ನಾನ ಮಾಡಿಸು, ನಾಳೆ ಮನೆ ಮುಂದೆ ತೇರ್ ತಗೋಬೇಕು. ಸರಿ ಆಗ್ತಾರಾ? ನಡಿ. ಗೊತ್ತಾ? ಸಣ್ಣಗೆ ಹಿಂಗೆ ಅಲ್ಲಿ ಇಲ್ಲಿ ಬುಡ್ಕೋಬೇಡಿ. ತೇರ್ ತಗೊಂಡು ಅವ್ನು ಯಾರು ಮಂಡೆ ಕೊಟ್ಟು ಕೊಟ್ಟೇ ಇಲ್ಲ ಒಂದು ಈಗಂತ ಮಂಡೆ ಕೊಟ್ಟಿಲ್ಲ ಅಂತ ಕರೆಕ್ಟಾಗಿ ಹೇಳ್ದೆ ನಾನು. ಮಂಡೆ ಕೊಟ್ಟು ಕೊಡಲ್ಲ ಎಂದೆ. ಅವನಿಗೆ ಗೊತ್ತಿಲ್ಲ ನಮ್ಮ ಕೂಡ ದೇವ್ರು ಮಾತಾಡುತ್ತೆ ಅಂತ. ಗಲಾಟೆ ಮಾಡೋದಕ್ಕಿಂತ ಮಕ್ಳಿಗೆ ಗೊತ್ತಾಗಲ್ಲ. ನೀವು ತೇರ್ ಹೊರಟನಮ್ಮ. ಮಕ್ಕಳು ದೇವರಮ್ಮ, ಮಕ್ಕಳುಗಳ ಬಗ್ಗೆ ನೀವು ಗಮನವಿರಲಿ. ಬುದ್ಧಮ್ಮ ಅಪ್ಪ ಅನ್ನು ಹಾಕೋ ಮೇಲೆ ಅವ್ರೊಬ್ಬರು ಆಂಟಿ 3 ದಿನ ಮಮ್ಮಿ ಮಾಡ್ಕೆ ಬಂದ ಮಮ್ಮಿ ಆರೋಗ್ಯ ಕೊಡಿಂದ ಮಾತ್ರ ನನಗೆ ಮಾಡ ಮಮ್ಮಿ ಆಂಟಿ ಬಾಯಲ್ಲಿ ನನಗೆ ಮಾಡ್ತೀನಿ. ನಿಮ್ಮ 4 ಜನಕ್ಕೂ ದೇವರು ಆರೋಗ್ಯ ಕೊಡ್ಲಿ, ನೆಮ್ಮದಿ ಕೊಡ್ಲಿ. ಆಗ್ಬೋದ ಮಮ್ಮಿ? ಮಗಳಿಗೆ ಸ್ನಾನ ಮಾಡಿ ಸಾಧ್ಯವಾದ ಬುಕ್ಕಲ್ಲಿ ಬರೀರಿ. ಇನ್ನೊಂದು ಗುಟ್ಟ ಹೇಳ್ಕೊಡ್ತೀನಿ. ವ್ರತ ಮಾಡೋದು ಹೆಂಗೆ ಅಂದರೆ ತಲೆ ಕೆರೆಯಕ್ಕೆ ಮುಂಚೆ ಪೂಜೆ ಮಾಡಿ ಮನೆಗೆ, ಯಾರು ಗಂಡ ಹೆಣ್ಣಲ್ಲಿ. ಇಲ್ಲಿ ಬರ್ಬೇಕಾದ್ರೆ ಹೆಂಗೆ ಅಂದ್ರೆ ಚಪ್ಪಲೆ ಹಾಕ್ತಾನೆ ತಲೆ ಕೆರೆದಂಗೆ ಬನ್ನಿ, ಊಟ ಮಾಡ್ಕೊಂಬನ್ನಿ. ಇದೇ ವ್ರತ, ಬೇರೆ ಏನೂ ಅಲ್ಲ. ಚಪ್ಪಲೆ ಹಾಕಲ್ಲ ನೋಡಿ ನಾವು. ಮತ್ತೆ ಎಷ್ಟಿದ್ರು ಹೊಟ್ಟೆ ಶಿವಾಗಲ್ಲ. ವ್ರತ ಮಾಡೋದು ಉಪವಾಸ ಬರೋದ, ಮರಿ ಕಡಿಯೋದ, ಕುರಿ ಕಡಿಯೋದ ಏನಿಲ್ಲ. ಕೇಳ್ತಾ ಮಗಳ ನೀನು ಕೇಳ್ತಾ ಯಾಕಂದ ವಾರಕ್ಕೊಮ್ಮೆ ಹಾಲುವನ್ನ ಮಾಡೋ ದೇವ್ರು ಉಣ್ಣಲ್ಲ. ಶ್ರದ್ಧೆಯಿಂದ ಸ್ನಾನ ಮಾಡಿ ಹಾಲುವನ್ನ ಮಾಡಿ ದೇವ್ರಿಗೆ ತಿನ್ಸಿನಿ ತೋರಿಸಿನಿ, ತಿಂತ ಬಾ. ಗೊತ್ತಾಗತ್ತಮ್ಮ? ಮೊಸರನ್ನ ಮಾಡು. ಶುದ್ಧವಾದ ಜ್ಞಾನ 5 ನಿಮಿಷ ಸಾಕು. 10 ನಿಮಿಷ ಒಂದು ಸಲ ಉಪವಾಸ ಇದ್ದು ಸಾಯಂಕಾಲದಾಗ ಇದ್ದು ಸಾಯಂಕಾಲಕ್ಕೆ ಹೋಗಿ ಟಿವಿ ಉಣಿಕೊಂಡ್ರು ಇದು ವ್ರತ ಅಲ್ಲ, ಅದು ಶುದ್ಧ. ಏನು ಹಂಗೆ ಬೇಗ ಆಗಲ್ಲ ಕೊಟ್ಟು ಒಳ್ಳೆ ಟೈಮ್ ಮಾಡುವ. 7 ಮೆಂಟ್ಲಾಗಲಿ ಏನು ಮಾಡೋಣ. ಸೀರಿಯಲ್ ನೋಡ್ತಾರೆ ಮನೆಗೆ ಒಂದು ಕ್ಲಾಸ್ ಹಾಕ್ಬಿಡೋಣ. ಅಮ್ಮ ಇಲ್ಲಿ ನೋಡಿ, ನಿಮಗೆ ಏನಾಯ್ತು ಕಣ್ಣು? ಈ ತೋಳೆ ನೀವು ಉಟ್ಕೊಳ್ಳಿ ತಂಗಿ. ಈ ದೇವ್ರ ಸೀರೆ ಕಣಲ್ಲಿ ತಮ್ಮ ಬೇರೆ ಅದನ್ನೇ ಕೊಡ್ತಾ ತಂಗಿ. ಇದು ಉಟ್ಕೊಂಡು ಆಮೇಲೆ ಅಮ್ಮ ಇದು ಹಣ ಇಲ್ಲ ನಿಮಗೆ, ಹ್ಯಾಂಡಿಕ್ಯಾಪ್ ಪೇಷಂಟ್ ದುಡ್ಡು ಇಸ್ಕೊಳಲ್ಲ ನಾವು. ಇದು ದುಡ್ಡು ಬೇಡಮ್ಮ, ಫ್ರೀ ಅಮ್ಮ. ನಿಮ್ಮ ಯಜಮಾನಿಗೆ ಏನಾಯ್ತಮ್ಮ? ಹೇಳಿ ನೆನಪಾದಲ್ಲ. ನಡಿ ಜಂದ್ರಿಗೆ ಹೋಗಿ ಬಿಡ್ರಿ. ನಡ್ರಿ ಮನೆ ಕೊಟ್ಟು ನಡಿ. ಮೈಗೆ ಅಂತರ ಹಾಕೊಳ್ಳಿ. ಜಂದ್ರ ನೋಡಿ, ಕಾಲು ನೋವು ಕೈ ನೋವಿದ್ದರೂ ಮೈಗೊಂದು ಅಂತರ ಹಾಕೊಳ್ಳಿ. ನಿಮ್ಮ ಮನೆ ಗಡಿಯಾರ ಫೋಟೋ ಒಂದು ತೇರ್ತಾ ಕೊಡಿರಿ. ಹೆಚ್ಚು ಕಾಲು ನೋವಿದ್ರೆ ಹುಣಸೆ ಹುಳಿ ಸುಣ್ಣ ಬೆಲ್ಲ ಹಾಕಿ ಹಬ್ಬಿದ್ದು ಹುಣಸೆ ಹುಳಿ ಬೆಲ್ಲ ಸುಣ್ಣ ತಗೊಂಡು ಮನೆಗೊಂದು ಫೋಟೋ ಹಾಕಿದ್ರೆ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಮುಟ್ಟು ತೇರ್ತಾ ಹೋಗಿ ಸ್ನಾನ ಮಾಡ್ತಾರೆ. ಅಲ್ಲೇ ಅಲ್ಲಿ ಕಟ್ತಾರೆ ಹೋಗಮ್ಮ.